ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ದೆಹಲಿಯಲ್ಲಿ ಸೀಕ್ರೆಟ್ ಆಗಿ ಕುಮಾರಸ್ವಾಮಿ ಮೀಟ್ ಆದ ಸತೀಶ್ ಜಾರಕಿಹೊಳಿ. ಡಿನ್ನರ್ ನೆಪದಲ್ಲಿ ನಡೆದ ಭೇಟಿಯಲ್ಲಿ ಚರ್ಚೆಯಾಗಿದ್ದೇನು? ಹನಿ ಟ್ರ್ಯಾಪ್ ಹಲ್ಚಲ್ ಹೊತ್ತಲ್ಲೇ ಉಭಯ ನಾಯಕರ ಭೇಟಿಯಿಂದ ಹೆಚ್ಚಿದ ಕುತೂಹಲ. ಯಾರು ಯಾರನ್ನೂ ಭೇಟಿಯಾಗಬೇಡಿ ಅನ್ನೋಕ್ಕಾಗಲ್ಲ. ರಾಜಕೀಯವಾಗಿ ಅವರಿಬ್ಬರು ಭೇಟಿ ಮಾಡೋ ಅವಶ್ಯಕತೆ ಇಲ್ಲ. ಸತೀಶ್ ಜಾರಕಿಹೊಳಿ ಕುಮಾರಸ್ವಾಮಿ ಭೇಟಿ ಬಗ್ಗೆ ಸಚಿವ ಚಲುವರಾಯಸ್ವಾಮಿ ಪ್ರತಿಕ್ರಿಯೆ. ದೆಹಲಿಯಲ್ಲಿ ಕೇಂದ್ರ ಸಚಿವರನ್ನ ಭೇಟಿ ಮಾಡಿದರೆ ತಪ್ಪೇನು? ರಾಜ್ಯದ ಹಿತದೃಷ್ಟಿಯಿಂದ ಭೇಟಿಯಾಗ್ತೀವಿ. ಊಟಕ್ಕೆ ಕರೆದಿರಬಹುದು, ಅದರಲ್ಲಿ ತಪ್ಪೇನು? ಸತೀಶ್ ಎಚ್ಡಿಕೆ ಭೇಟಿ ಬಗ್ಗೆ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ. ರಾಜಣ್ಣ ನೀಡಿದ್ದ ಮನವಿ ಪತ್ರ ಪೊಲೀಸ್ ಮಹಾನಿರ್ದೇಶಕರಿಗೆ ರವಾನೆ. ಡಿಜಿ ಅಲೋಕ್ ಮೋಹನ್ಗೆ ಟಿಪ್ಪಣಿ ಸಹಿತ ಪತ್ರ ರವಾನಿಸಿದ ಗೃಹ ಸಚಿವ ಪರಮೇಶ್ವರ್. ಮನವಿ ಪತ್ರದ ಸಾರಾಂಶ ಆಧರಿಸಿ ಕಾನೂನು ಅಭಿಪ್ರಾಯ ಪಡೆಯಲಿರೋ ಗೃಹ ಇಲಾಖೆ. ಸಿಸಿಟಿವಿ ಫುಟೇಜ್ ಇದೆ ಅನ್ಕೊಂಡಿದ್ದೆ, ಆದರೆ ಇಲ್ಲ. 3 ಪುಟಗಳ ದೂರು ಕೊಟ್ಟರು ಸೂಕ್ತ ದಾಖಲೆಯ ಕೊರತೆ. ಹನಿ ಟ್ರ್ಯಾಪ್ ಕೇಸಲ್ಲಿ ವಿಳಂಬ ನೀತಿ ಅನುಸರಿಸ್ತಾ ಇರೋದು ಯಾಕೆ? ಸಚಿವ ಕೆಎನ್ ರಾಜಣ್ಣ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ರಾಜಣ್ಣ ಬೆಂಬಲಕ್ಕೆ ದಳಪತಿಗಳು ಸದನದಲ್ಲಿ ಸಚಿವರ ಜೊತೆ ಮಾತುಕತೆ ನಡೆಸಿ ಎಚ್.ಡಿ. ರೇವಣ್ಣರಿಂದ ಬಹಿರಂಗ ಬೆಂಬಲ. ಸಿಬಿಐ ತನಿಖೆಗೆ ಒತ್ತಾಯಿಸ್ತಾ ಇರೋ ಬಿಜೆಪಿ ಜೆಡಿಎಸ್. ರಾಜಣ್ಣ ಹನಿ ಹುಡುಕೊಂಡು ಹೋಗಿಲ್ಲ, ಅವರೇ ಟ್ರ್ಯಾಪ್ ಮಾಡೋದಕ್ಕೆ ಹುಡುಕೊಂಡು ಬಂದಿದ್ದಾರೆ. ಹನಿ ಟ್ರ್ಯಾಪ್ ಮಾಡೋರ ವಿರುದ್ಧ ಕ್ರಮ ಆಗಬೇಕು. ಮೈಸೂರಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಆಗ್ರಹ. ಫೋನ್ ಟ್ಯಾಪಿಂಗ್ ವಿಚಾರವನ್ನೇ ಅಸ್ತ್ರ ಮಾಡಿಕೊಳ್ಳಲು ಮುಂದಾದ ಕೇಸರಿ ಪಡೆ. ಮುಂದಿನ 3-4 ದಿನಗಳ ಕಾಲ ಮಾಧ್ಯಮಗಳ ಮುಂದೆ ಪ್ರಸ್ತಾಪಕ್ಕೆ ಸಜ್ಜು. ಆರ್ ಅಶೋಕ್ ನೇತೃತ್ವದಲ್ಲಿ ಹೋರಾಟ ಮಾಡಲು ನಿರ್ಧಾರ. ನಟ್ಟು ಬೋಲ್ಟ್ ಇಂದ ಶುರುವಾಗಿ ಹನಿ ಟ್ರ್ಯಾಪ್ ಆರೋಪಕ್ಕೆ ಪ್ರತಿಕ್ರಿಯೆವರೆಗೆ ಹಲವು ಹೇಳಿಕೆ. ತಮ್ಮ ಹೇಳಿಕೆಗಳಿಂದಲೇ ವಿವಾದದ ಸುಳಿಗೆ ಸಿಲುಕಿದ್ದಾರೆ ಡಿಸಿಎಂ. ಡಿಕೆಶಿ ಹೇಳಿಕೆಯಿಂದ ರಾಷ್ಟ್ರೀಯ ಮಟ್ಟದಲ್ಲೂ ಕಾಂಗ್ರೆಸ್ಗೆ ಮುಜುಗರ. ರೀಲ್ಸ್ ಮಾಡಿ ಜೈಲು ಪಾಲಾಗಿರೋ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು. ಇವತ್ತು ರಜತ್, ವಿನಯ್ ಬೇಲ್ ಅರ್ಜಿ ವಿಚಾರಣೆ ಸಾಧ್ಯತೆ. ಆದರೆ ಮಚ್ಚು ಇನ್ನೂ ಸಿಗದ ಕಾರಣ ಕಸ್ಟಡಿಗೆ ಕೇಳಲು ಪೊಲೀಸರ ಸಿದ್ಧತೆ. ಖಾಸಗಿ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿ ದೇವಿಯ ಬಗ್ಗೆ ಅವಹೇಳನಕಾರಿ ಮಾತು. ನಟ ರಕ್ಷಕ್ ಬುಲೆಟ್ ವಿರುದ್ಧ ಹಿಂದೂ ಕಾರ್ಯಕರ್ತರ ಆಕ್ರೋಶ. ಬೆಂಗಳೂರು ಕಮಿಷನರಿಗೆ ಮಹೇಶ್ ಎಂಬವರಿಂದ ಕಂಪ್ಲೇಂಟ್. ವಾಚ್ ಟವರ್ ವಿಚಾರದಲ್ಲೂ ರಾಮುಲು ವರ್ಸಸ್ ಶಾಸಕ ನಾರಾ ಭರತ್ ರೆಡ್ಡಿ ಟಾಕ್ ವಾರ್. 7 ಕೋಟಿ ಅನುದಾನದಲ್ಲಿ ನಿರ್ಮಾಣಗೊಂಡ ವಾಚ್ ಟವರ್ ಮತ್ತೆ ಕೆಡವೋ ಬಗ್ಗೆ ರಾಮುಲು ಮಾತು. ಜನ ಸುಮ್ಮನೆ ಇರ್ತಾರಾ ಅಂತ ಭರತ್ ರೆಡ್ಡಿ ಕೌಂಟರ್. ರೈತರಾಯ್ತು, ಈಗ ಫೈನಾನ್ಸ್ ಕಂಪನಿ ಖಾಸಗಿ ಶಾಲೆಗಳೇ ಟಾರ್ಗೆಟ್. ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಸೆಕ್ರೆಟರಿ ಸಂತೋಷ್ಗೆ ನೋಟಿಸ್ ಮೇಲೆ ನೋಟಿಸ್. 2-3 ಖಾಸಗಿ ಶಾಲೆಯಿಂದ ಹುದ್ದೆ ಕಳಕೊಂಡ ಸಂತೋಷ್. ಫೈನಾನ್ಸ್ ಕಂಪನಿ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು. ಟಿಪ್ಸ್ ಹೆಸರಲ್ಲಿ ವಂಚನೆಗಿಳಿದ ಓಲಾ, ಊಬರ್, ನಮ್ಮ ಯಾತ್ರೆ. ಬುಕ್ಕಿಂಗ್ ಮಾಡುವಾಗ ಹೆಚ್ಚುವರಿ 10 ರೂಪಾಯಿನಿಂದ 50 ರೂಪಾಯಿಗೆ ಬೇಡಿಕೆ. ಟಿಪ್ಸ್ ಆಡ್ ಮಾಡದೇ ಇದ್ರೆ ಆಡ್ ಮಾಡಿದರೆ ಮಾತ್ರ ಬುಕ್ಕಿಂಗ್ ಆಕ್ಸೆಪ್ಟ್. ಗ್ರಾಹಕರ ಜೇಬಿಗೆ ಸದ್ದಿಲ್ಲದೆ ಕತ್ತರಿ. ಮಂಗಳೂರು ಜೈಲಲ್ಲಿ ಶಕ್ತಿಶಾಲಿ ಜಾಮರ್ ಅಳವಡಿಕೆ. ಸುತ್ತಮುತ್ತಲಿನ 500 ಮೀಟರ್ ವ್ಯಾಪ್ತಿಯಲ್ಲಿ ನೆಟ್ವರ್ಕ್ ಸಮಸ್ಯೆ. ಹೃದಯಾಘಾತವಾಗಿ ಸಾವು ಬದುಕಿನ ನಡುವೆ ಹೋರಾಡಿದ ರೋಗಿ. ವೈದ್ಯರ ಸಂಪರ್ಕ ಸಾಧ್ಯವಾಗದೆ ಟೆನ್ಷನ್. ರೌಡಿ ಮುಷ್ಯನ ಕಾಟಕ್ಕೆ ಬೇಸತ್ತ ದಾವಣಗೆರೆ ಮಂದಿ. ಟ್ರ್ಯಾಕ್ಟರ್ ಓಡಿಸೋರನ್ನ ಕಂಡ್ರೆ ನಡೆಸುತ್ತೆ ಡೆಡ್ಲಿ ಅಟ್ಯಾಕ್. ಮುಷ್ಯನ ಕಾಟಕ್ಕೆ ಬೇಸತ್ತಿರೋ ಸತ್ಯನಾರಾಯಣ ಕ್ಯಾಂಪ್ನ ಜನ ಮನೆಯಿಂದ ಹೊರಬರಲು ಹಿಂದೇಟು. ಕೆಲಸ ಕಾಯಂ ಮಾಡೋ ಭರವಸೆ ಈಡೇರಿಲ್ಲ ಅಂತ ಆಕ್ರೋಶ. ಬಿಬಿಎಂಪಿ ಕೇಂದ್ರ ಕಚೇರಿ ಎದುರು ಕಸದ ವಾಹನ ಚಾಲಕರ ಪ್ರತಿಭಟನೆ. ಪ್ರತಿಭಟನಾಕಾರರನ್ನು ವಶಕ್ಕೆ ಪಡೆದ ಪೊಲೀಸರು.
ಆಹಾರ ಸುರಕ್ಷತೆಯಲ್ಲಿ ಹೈಜೀನ್ ಸುರಕ್ಷತೆ ಎಲ್ಲವೂ ನಿರ್ಲಕ್ಷ್ಯ. 174 ಹೋಟೆಲ್ಗಳಿಗೆ ನೋಟಿಸ್ ದಂಡಾಸ್ತ್ರ. ಆಹಾರ ಇಲಾಖೆಯಿಂದ 62,000 ರೂಪಾಯಿ ದಂಡ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.